ಕಾಪಾಡು ಮೂರನೆಯ ಭಾಗ. ಗೋವರ್ಧನಗಿರಿಯನ್ನು ಮೇಲೆ ಎತ್ತಿ ಹಿಡಿದವನು ಶ್ರೀಕೃಷ್ಣ ಪರಮಾತ್ಮ. ಅಂತಹ ಪರ್ವತವನ್ನು ಛೇದಿಸಿದವನು ಅಂದರೆ ಇಂದ್ರನು. ಹೇಗೆ ಅಂತಂದರೆ, ಬಹಳ ಹಿಂದೆ ಬೆಟ್ಟಗಳಿಗೆ ರೆಕ್ಕೆಗಳಿದ್ದವು. ಆದ್ದರಿಂದ ಅವು ಹಾರುತ್ತಾ ಎಲ್ಲೆಂದರಲ್ಲಿ ಕುಳಿತುಕೊಳ್ತಾ ಇರುತ್ತೆ. ಕೆಲವು ಸಲ ಯಜ್ಞಗಳು ನಡೆಸುವಾಗ ಋಷಿಮುನಿಗಳ ಮನೆಗಳ ಮೇಲೆ ಹೀಗೆ ಎಲ್ಲೆಂದರಲ್ಲಿ ಕುಳಿತು ಬಿಡ್ತಾ ಇರುತ್ತೆ. ಆದ್ದರಿಂದ ಇವರನ್ನು ಕಾಪಾಡಲು ದೇವೇಂದ್ರನು ತನ್ನ ವಜ್ರಾಯುಧದಿಂದ ಎಲ್ಲ ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸಿ ಹಾಕ್ತಾನೆ, ಅಂದರೆ ಇಂದ್ರ. ಅವನ ತಮ್ಮ ಉಪೇಂದ್ರ ಅಂದರೆ ವಿಷ್ಣು. ಇವನು ರಾಕ್ಷಸರಿಗೆ ಶತ್ರು. ಇವನ ಒಂದು ಕಣ್ಣು ಸೂರ್ಯ, ಮತ್ತೊಂದು ಚಂದ್ರನು, ಅಂದರೆ ಲೋಕವೆಲ್ಲ ವಿಷ್ಣುವೇ. ಇಂತಹ ಭಗವಂತನಾದ ವಿಷ್ಣುವೇ ಈ ಲೋಕವನ್ನು ಉದ್ಧರಿಸಲು ನೀನು ಮತ್ಸ್ಯ, ಕೂರ್ಮ, ವರಾಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇಂತಹ ಅವತಾರಗಳನ್ನು ಎತ್ತಿದೆಯಾ. ಲೋಕವನ್ನೆಲ್ಲ ಪಾಲಿಸ್ತಾ ಇದೆಯಾ. ಹೀಗಿರುವಾಗ ನನ್ನೊಬ್ಬನನ್ನು ಕಾಪಾಡಲು ನಿನಗೇನು ಕಷ್ಟವಿಲ್ಲ ಅಲ್ಲವೇ? ನೀನು ಏನು ಬೇಕಾದರೂ ಮಾಡಬಲ್ಲಂತಹ ಸಮರ್ಥನು, ನೋಡಲು ಸುಂದರನೂ ಆಗಿದ್ದು ಈ ಸಂಸಾರವೆಂಬ ಸಾಗರದಲ್ಲಿ ಮಂದಾರ ಪರ್ವತದಂತೆ ಕಡಿಯಲು ನಿನಗೆ ಮಾತ್ರ ಸಾಧ್ಯ. ಏಕೆ ಅಂತಂದರೆ ನಾನು ಭಯದಿಂದ ಕೂಡಿದ್ದೇನೆ, ಅದನ್ನು ಇಲ್ಲದಂತೆ ಮಾಡು ಅಂತ ಹೇಳ್ತಾ ದೇವರ ಪಾದಗಳನ್ನು ಹಿಡಿದು ಶರಣಾಗತಿಯನ್ನು ಬೇಡ್ತಾ ಇದ್ದಾನೆ ಒಬ್ಬ ಭಕ್ತ.